ಓಂ ನಮ ಶಿವಾಯ. ವೃಷಭ ರಾಶಿಯವರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಟ್ಯಾರೋ ಕಾರ್ಡ್ ರೀಡಿಂಗ್ ಅಲ್ಲಿ. ಯಾಕಂದ್ರೆ ತುಂಬಾ ಜನ ಕೇಳ್ತಿದ್ರಿ, ಮೇಡಮ್ ಏನಿದು ಟ್ಯಾರೋ ಕಾರ್ಡ್ ರೀಡಿಂಗ್ ಅಂದ್ರೆ ಏನು, ಇದರಿಂದನೂ ಕೂಡ ನಮ್ಮ ಪ್ರಿಡಿಕ್ಷನ್ಸ್ ಬರುತ್ತಾ, ಅಂದ್ರೆ ನಮ್ಮ ಲೈಫ್ ಫ್ಯೂಚರ್ ಪ್ರಿಡಿಕ್ಷನ್ಸ್ ಬರುತ್ತಾ, ಇದರಿಂದವೂ ಕೂಡ ನಾವೇನಾದ್ರೂ ಪರಿಹಾರಗಳನ್ನ ಮಾಡಿ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನಾವು ಹೋಗ್ಲಾಡಿಸ್ಕೋಬಹುದಾ? ಖಂಡಿತ. ಸೊ ವೃಷಭ ರಾಶಿಯವರಿಗೆ ಪ್ರಿಡಿಕ್ಷನ್ಸ್ ಬರ್ತಾ ಇರುವಂಥದ್ದು ವಿಶೇಷವಾಗಿ ದ ಹೈ ಪ್ರೆಸ್ಟೆಸ್. ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ? ಎಲ್ಲ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಅಲ್ಲಿ ಅಂತಂದ್ರೆ ನಿಮಗೆ ಪ್ರತಿಯೊಂದು ಕಾರ್ಡ್ಸ್ ಅಲ್ಲಿ ನಿಮಗೆ ಒಂದೊಂದು ಚಿತ್ರವಿರುತ್ತೆ. ಅದ್ರ ಪ್ರಕಾರವಾಗಿ ಅಲ್ಲಿ ಏನಾದರೂ ಒಂದು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಎಂಬರ್ ಇರ್ಬೋದು, ಸ್ಟಾರ್ ಇರ್ಬೋದು, ಮೂನ್ ಇರ್ಬೋದು, ಸನ್ ಇರ್ಬೋದು, ಈ ರೀತಿ ಅಂತ ಒಂದು ಇನ್ಫಾರ್ಮೇಶನ್. ಈ ಇನ್ಫಾರ್ಮೇಶನ್ ನಿಮ್ಮ ಜಾತಕಾನುಸಾರ ನಮಗೆ ಅಂದರೆ ವಿಶೇಷವಾಗಿ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ ಅನ್ನೋದಿದ್ರೆ ನಾವು ಅದಕ್ಕೆ ಕೋರಿಲೇಟ್ ಮಾಡಿ ಮ್ಯಾಚ್ ಮಾಡಿ ಇದರಲ್ಲಿ ಬರುವಂತಹ ಪ್ರಿಡಿಕ್ಷನ್ಸು ನಿಮ್ಮ ಲೈಫಲ್ಲಿ ಆ ಒಂದು ಘಟನೆಗಳು ನಿಮ್ಮ ಲೈಫಲ್ಲಿ ಸಾಧ್ಯತೆಗಳು ಆಗುತ್ತೆ ಅಂಥೇಳಿ. ಖಂಡಿತ ಎಂಟೈರ್ಲಿ ಇದು ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಬರುವಂಥದ್ದು ಖಂಡಿತ ಅಲ್ವೇ ಅಲ್ಲ. ವೆಸ್ಟರ್ನ್ ಆಸ್ಟ್ರಾಲಜಿನಲ್ಲಿ ಬರುವಂಥ ಒನ್ ಆಫ್ ದ ವಿಧಾನ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ನೋಡ್ಬೋದು, ಈಗ ಮೇಷರಾಶಿ ಅಂತಂದರೆ ತುಂಬ ಜನ ಏಪ್ರಿಲಿಂದ ಹುಟ್ಟಿರೋರು, ಏಪ್ರಿಲಿಂದ ಮೇ ಹುಟ್ಟಿರೋರು ಮೇಷರಾಶಿಯವರು ಅನ್ನೋ ಥರ ಝೋಡಿಯಾಕ್ ಸೈನ್ಸ್ ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಆ ರೀತಿ ಬರೋದಿಲ್ಲ. ನಾವು ಫಾಲೋ ಮಾಡ್ತಾ ಇರೋಂಥದ್ದು ವಿಶೇಷವಾಗಿ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ. ಬಟ್ ಸ್ಟಿಲ್ ನಾನು ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ನಿಮಗೋಸ್ಕರ ಇದು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ ಈ ಟ್ಯಾರೋ ಕಾರ್ಡ್ ರೀಡಿಂಗಲ್ಲಿ ತುಂಬಾ ಭವಿಷ್ಯದಲ್ಲಿ ಪ್ರಿಡಿಕ್ಷನ್ಸು ಖಂಡಿತ ಆಗಿದೆ, ಸತ್ಯವಾಗಿದೆ. ಅವ್ರ ಲೈಫಲ್ಲಿ ಅದು ಅಕ್ಯುರೇಟ್ ಆಗಿ ಸಿಕ್ಕಿದೆ. ಮದುವೆ ವಿಚಾರ ಇರಬಹುದು, ಅವ್ರಿಗೆ ಸಿಗುವಂತಹ ಒಂದು ಸೋಲ್ಮೇಟ್ ಅಂದರೆ ಅವರ ಲೈಫ್ ಪಾರ್ಟ್ನರ್ ವಿಚಾರವಾಗಿರಬಹುದು, ದುಡ್ಡು ಸಿಗುತ್ತಾ, ದುಡ್ಡು ಬರುತ್ತಾ, ದುಡ್ಡಿನ ವಿಚಾರವಾಗಿರ್ಬೋದು, ಮನೆ ಹುಡುಕ್ತಾ ಇದ್ದಾರೆ, ಸ್ವಂತ ಮನೆ ಆಗಬೇಕು, ಪ್ರತಿಯೊಂದು ಅವ್ರ ಲೈಫಲ್ಲಿ ಕರೆಕ್ಟ್ ಆಗಿರೋದಕ್ಕೋಸ್ಕರ ನಾನು ಸಹ ನಿಮಗೂ ಇದರಿಂದ ಏನಾದರೂ ಬೆನಿಫಿಟ್ ಆಗ್ಬೋದು, ಇದರಿಂದ ನಿಮಗೆ ಯಾವುದೋ ಒಂದು ಇದರಲ್ಲಿ ಬೆನಿಫಿಟ್ ಆಗ್ಬೋದು ಅಂತ ಹೇಳಿ ಕಾರ್ಯಕ್ರಮ ನಡೆಸ್ತಾ ಇರೋಂಥದ್ದು. ಸೊ ಈಗ ವೃಷಭ ರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಒಂದು ರೀತಿಯಲ್ಲಿ ಎಂಟರ್ ಆಗ್ತಾರೆ. ಅವರು ನಿಮ್ಮನ್ನು ತುಂಬ ಇರಿಟೇಟ್ ಮಾಡ್ತಾರೆ. ಸೊ ಅಂತಂದರೆ ನಿಮ್ಮ ಪೇಷನ್ಸ್ನ ತುಂಬಾ ಟೆಸ್ಟ್ ಮಾಡೋ ಲೆವೆಲಲ್ಲಿ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಒಂದು ಹೊಸ ವ್ಯಕ್ತಿಯ ಎಂಟ್ರಿ ಆಗುತ್ತೆ. ಅವರು ನಿಮ್ಮ ಜೀವನದಲ್ಲಿ ತುಂಬಾ ಸಾಕಷ್ಟು ಜೀವನದ ಪಾಠಗಳನ್ನ ತಿಳಿಸ್ಕೊಟ್ಟು ಹೇಳ್ಕೊಟ್ಟು ದೂರ ಆಗಿಬಿಡ್ತಾರೆ. ಅವ್ರು ಇರೋದಿಲ್ಲ, ಅವರು ನಿಮ್ಮ ಲೈಫಲ್ಲಿ ಇರೋದಿಲ್ಲ, ದೂರ ಆಗಿಬಿಡ್ತಾರೆ. ಸೊ ಮೇ ಬಿ ಅವ್ರು ನಿಮ್ಮ ಫ್ರೆಂಡ್ ಆಗ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ ಆಗ್ಬೋದು, ಬಾಯ್ ಫ್ರೆಂಡ್ ಆಗ್ಬೋದು, ನಿಮಗೆ ಬರೋಂತಹ ಮದುವೆ ಜೀವನದವರು ಕೂಡ ಆಗಬಹುದು. ಹುಷಾರಾಗಿರಿ, ಡಿವೋರ್ಸ್ ಆಗೋ ಚಾನ್ಸಸ್ ಇದೆ ಅಂತ ಅದರ ಅರ್ಥ, ರೈಟ್? ಸೊ ವಿಶೇಷವಾಗಿ ನಾವು ಟ್ಯಾರೋ ಕಾರ್ಡ್ ರೀಡಿಂಗ್ಸ್ಗೆಲ್ಲ ನಾನು ನಿಮ್ಗೆ ಯಾವುದೇ ರೀತಿಯಾದ ಒಂದು ಹಿಂದೂ ಶಾಸ್ತ್ರಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಬರುವಂತಹ ಪರಿಹಾರಗಳು ತಿಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಏನಂದರೆ ನಾವು ಹೀಲಿಂಗ್ ಮುಖಾಂತರ ಇರಬಹುದು, ಮೆಡಿಟೇಷನ್ ಮುಖಾಂತರ ಇರಬಹುದು, ಅಥವಾ ಕ್ರಿಸ್ಟಲ್ಸಲ್ಲಿ ಬರುವಂತಹ ಒಂದು ಕ್ರಿಸ್ಟಲ್ಸ್ ಮುಖಾಂತರವಾಗಿಯೇ ನೀವು ಇದಕ್ಕೆಲ್ಲ ಪರಿಹಾರಗಳನ್ನ ಅಕ್ಯುರೇಟ್ ಆಗಿ ಮ್ಯಾಚ್ ಆಗ್ಬೋದು. ನಾನು ಆಲ್ರೆಡಿ ತುಂಬ ಜನಕ್ಕೆ ಕ್ರಿಸ್ಟಲ್ಸಲ್ಲಿ ತುಂಬಾ ಚೇಂಜಸ್ ಆಗಿರೋ ರೀತಿಯಲ್ಲಿ ನಿಮಗೆ ಪರಿಹಾರಗಳನ್ನ ಕೊಟ್ಟಿದ್ದೀನಿ. ಸೊ ಈಗ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಈ ಗ್ರೀನ್ ಜೇಡ್ ಅಂತ ಹೇಳಿ ಬರುವಂತಹ ಒಂದು ಸ್ಪಿರಿಚುವಲ್ ಆಗಿರುವಂತಹ ತುಂಬಾ ಪವರ್ಫುಲ್ ಆಗಿರುವಂತಹ ಎನರ್ಜೆಟಿಕ್ ಆಗಿರುವಂತಹ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋಂಥದ್ದು. ಬೈ ಚಾನ್ಸ್ ನಾನು ಕೆರಿಯರಲ್ಲಿದ್ದೀನಿ, ಸ್ಟಾಕ್ ಮಾರ್ಕೆಟಲ್ಲಿದ್ದೀನಿ, ಇನ್ವೆಸ್ಟ್ಮೆಂಟ್ಸಲ್ಲಿದ್ದೀನಿ, ಆಫೀಸ್ ಇದೆ, ನಂದು ಒಂದು ಸ್ವಂತ ಆಫೀಸ್ ಇದೆ, ನಾನು ಟೇಬಲ್ ಮೇಲೆ ಏನಾದರೂ ಒಂದು ಇಟ್ಕೊಳ್ಳೋ ಅಂಥದ್ದು ಕ್ರಿಸ್ಟಲ್ ಆಗಿರೋಂಥ ತಿಳಿಸ್ಕೊಡಿ ಮೇಡಮ್. ಈ ಒಂದು ರೋಸ್ ಕ್ವಾರ್ಟ್ಸ್ ಇರುವಂತಹ ಕ್ರಿಸ್ಟಲ್ ಟ್ರೀನ ನೀವು ಪ್ಲೇಸ್ ಮಾಡಬಹುದು. ನಿಮ್ಮ ಒಂದು ಟೇಬಲ್ ಮೇಲೆ ನೀವು ಸ್ಟಡಿ ಮಾಡ್ತಾ ಇರಬಹುದು, ಹೈಯರ್ ಸ್ಟಡೀಸ್ ಟ್ರೈ ಮಾಡ್ತಿರಬಹುದು, ಅಥವಾ ಏನಾದರೂ ನೀವು ರಿಸರ್ಚಲ್ಲಿ ಇರಬಹುದು. ಇಂಥವೆಲ್ಲ ಇದ್ದಾಗ ನಿಮಗೆ ಆ ಕ್ರಿಸ್ಟಲ್ ಟ್ರೀ ಒಂದು ರೀತಿಯಾದ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ಸರ್ಕಲ್, ನಿಮ್ಮ ಔರಾ ಎಲ್ಲವನ್ನು ಕೂಡ. ಸೊ ಏನಿದು ಔರಾ? ನಮ್ಮಲ್ಲಿ ಬರುವಂತಹ ಒಂದು ಪ್ರಭಾವಳಿ ಅಂತ ಅನ್ಕೊಳ್ಳಿ. ಈಗ ನೀವು ಏನಾದರೂ ಒಬ್ಬರನ್ನ ನೋಡಿದಾಗ ಯು ಫೀಲ್ ವೆರಿ ಅಟ್ರಾಕ್ಟಿವ್. ಆ ಪರ್ಸನಾಲಿಟಿ ನೀವು ನೋಡಿದಾಗಲೇ ಅನಿಸುತ್ತೆ ಅವ್ರ ಒಂದು ರೀತಿಯಲ್ಲಿ ಅವರ ಒಂದು ತೇಜಸ್ ಇರಬಹುದು, ಆ ಕಣ್ಣಿನಲ್ಲಿರುವಂತಹ ಒಂದು ಕಾಂತಿ ಇರಬಹುದು, ಅವ್ರನ್ನ ನೋಡಿದಾಗಲೇ, ಅಥವಾ ಅವ್ರು ಮಾತಾಡುವಂತಹ ಒಂದು ಶೈಲಿ ಇರ್ಬೋದು, ನೀವು ಅವ್ರು ನೋಡಿದಾಗಲೇ ಯು ಫೀಲ್ ಲೈಕ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ದೇ ಸೀಮ್ ಟು ಬಿ ವೆರಿ ಹೆಲ್ಪ್ಫುಲ್, ಅವರಿಂದ ನನಗೇನೋ ಒಂದು ಸಹಾಯವಾಗುತ್ತೆ ಏನೋ ಒಂದು ನಿಮ್ಗೆ ಅನ್ಸುತ್ತೆ. ನಾನು ಎಷ್ಟು ಜನಕ್ಕೆ ಹೇಳ್ತೀನಿ, ಈಗ ಜಾತಕಗಳು ಬರುತ್ತೆ, ಮದುವೆ ವಿಚಾರದಲ್ಲಿ ಹೇಳ್ತಿರ್ತಾರೆ, ನನಗೆ ಎಂಥ ಒಂದು ಜಾತಕನ ನಾನು ಸೆಲೆಕ್ಟ್ ಮಾಡಬೇಕು ಮೇಡಮ್ ಅಂತ. ತುಂಬ ಜನಕ್ಕೆ ರಾಶಿ ನಕ್ಷತ್ರದ ವಿಭಿನ್ನವಾಗಿ ಅದರ ಪ್ರಕಾರವಾಗಿ ಇಲ್ಲ ಅಂದ್ರೂ ಕೂಡ ಬೈ ಚಾನ್ಸ್ ನಿಮಗೆ ಫೋಟೋ ಸಿಕ್ತು, ಈಗ ಹುಡುಗಿನ ಹುಡುಕ್ತಾ ಇದ್ದೀರಾ, ಸ್ಪೆಷಲಿ ನಾನು ಹೇಳೋಂಥದ್ದು ಹುಡುಗಾಗಿರ್ಬೋದು ಅಥವಾ ಅವ್ರ ತಾಯಿಗಿರ್ಬೋದು, ಹೇಳ್ತಿರ್ತೀನಿ, ನೀವು ಫೋಟೋ ನೋಡಿದಾಗಲೇ ನಿಮ್ಗೆ ಆ ಒಂದು ಫೀಲ್ ಬರುತ್ತೆ, ಶಿ ಈಸ್ ಮೇಡ್ ಫಾರ್ ಮೀ, ನಾನು ಮದುವೆ ಆದರೆ ಇಂಥ ಒಂದು ಹುಡುಗಿನೇ ಮದುವೆ ಆಗಬೇಕು. ಆ ಮುಖದಲ್ಲಿರುವಂತಹ ಒಂದು ತೇಜಸ್ಸು ನಿಮ್ಮ ಬಾಂಡಿಂಗ್ ಆಟೋಮೆಟಿಕ್ಲಿ ಕ್ರಿಯೇಟ್ ಮಾಡುತ್ತೆ. ನೀವು ಅನ್ಕೋಬೋದು, ಎಷ್ಟೋ ಸಲ ಅನ್ಕೋಬೋದು ಅದೇ ಹೆಂಗೋ 15 ದಿನದಲ್ಲಿ ಮದುವೆ ಆಗೋಯ್ತು, 1 ವಾರದಲ್ಲಿ ಮದುವೆ ಆಗೋಯ್ತು. ಬಟ್ ಆ ಮದುವೆ ಆಗುವಂತಹ ಯೋಗವೂ ಸಹ ಆ ಬಾಂಡಿಂಗ್ ನಿಮಗೆ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗಿರುತ್ತೆ. ಯಾವುದೂ ಕೂಡ ಈ ಪ್ರಪಂಚದಲ್ಲಿ ಹೇಳ್ತೀವಲ್ಲ, ಒಂದು ಹುಲ್ಲು ಕೂಡ ಅಲುಗಾಡಬೇಕು ಅಂದರೆ ಆ ಸೃಷ್ಟಿಯ ನಿಯಮದಿಂದನೇ, ಆ ದೇವರ ಒಂದು ನಾವೇನು ಹೇಳ್ತೀವಿ ಹಣೆ ಬರಹ, ಅದ್ರ ಪ್ರಕಾರವಾಗಿಯೇ ಆಗುತ್ತೆ. ಯಾವುದೂ ಎಲ್ಲೂ ಮಿಸ್ ಆಗೋದಿಲ್ಲ.
ಯು ವಿಲ್ ಡೆಫಿನೆಟ್ಲಿ ಗೆಟ್. ನೀವೇನೇ ತಪ್ಪು ಮಾಡಿರಲಿ, ಏನೇ ಸರಿ ಮಾಡಿರಲಿ, ನಿಮ್ಗೆ ಇದೇ ಜೀವನದಲ್ಲೇ ಇದೇ ಒಂದು ಲೈಫಲ್ಲೇ ನಿಮ್ಗೆ ಅದು ಆಟೋಮೆಟಿಕ್ಲಿ ಯಾವುದೋ ಒಂದು ರೂಪದಲ್ಲಿ ಸಿಗುತ್ತೆ. ನೀವು ಅಂದ್ಕೊಂಡೇ ಇರಲ್ಲ. ಎಷ್ಟು ಜನ ಈಗ ದುಡ್ಡಿನ ವಿಚಾರ ಇರ್ಬೋದು, ಮನೆ ವಿಚಾರ ಇರ್ಬೋದು, ಇಷ್ಟು ಚೆನ್ನಾಗಿರೋ ಮನೆ ಸಿಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ಒಳ್ಳೆ ಹೆಂಡತಿ ಸಿಗ್ತಾಳೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಇಷ್ಟು ಒಳ್ಳೆ ಒಂದು ದುಡ್ಡು ನನಗೆ ಲಭ್ಯವಾಗದಂಗೆ ಸಿಗುತ್ತೆ ಅಂತ ಹೇಳಿ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಎಷ್ಟು ಜನ ಪ್ರಮೋಷನ್ಸ್ ನಾನು ಹೇಳಿದ್ನ ಪರಿಹಾರಗಳಿಂದನೇ ಅವ್ರಿಗೆ ಪ್ರಮೋಷನ್ಸ್ ಆಗಿದೆ. ಅವ್ರು ಅಂದ್ಕೊಂಡೇ ಇರೋದಿಲ್ಲ ನಾನೊಂದು ಕೆಲಸದಲ್ಲಿರೋಂಥ ಜಾಗದಲ್ಲಿ ನನಗೆ ಈ ವರ್ಷ ಪ್ರಮೋಷನ್, ಯಾವಾಗ ಪ್ರಮೋಷನ್ ಬೇಕು ಅವಾಗ ಅವ್ರಿಗೆ ಸಿಕ್ಕಿರಲ್ಲ. ಅವ್ರು ಅಂದ್ಕೊಂಡೇ ಇರಲ್ಲ, ಆಟೋಮೆಟಿಕ್ಲಿ ಆಗಿರುತ್ತೆ. ಎಲ್ಲ ಒಂದು ನೇಚರ್ಸ್ ಒಂದು ಹೇಳ್ತೀವಲ್ಲ ನಾವು, ಆ ಒಂದು ನೇಚರ್ ಸಪೋರ್ಟ್ ಇಲ್ದಿರ, ಆ ನೇಚರ್ ಎನರ್ಜೀಸ್ ಇಲ್ದಿರ ನೀವೇನು ಕೂಡ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಆಲ್ ವಿತ್ ಯುವರ್ ಪಾಸ್ಟ್ ಲೈಫ್ ಕರ್ಮಾಸ್ ಎಲ್ಲ ಸಿಗುತ್ತೆ. ಯು ವಿಲ್ ಡೆಫಿನೆಟ್ಲಿ ಗೆಟ್ ದಟ್. ಸೊ ಅದೇ ರೀತಿಯಲ್ಲೇ ವೃಷಭ ರಾಶಿಯವರೆಗೂ ಸಹ ಈ ಒಂದು ಜನರಲ್ಲಿ ಒಂದು ಲೈಫ್ ಎಂಟ್ರಿ ಆಗುವಂಥ ವಿಚಾರ, ಹೆಲ್ತ್ ವಿಚಾರವಾಗಿ ತುಂಬ ಕೇರ್ಫುಲ್ ಆಗಿರಬೇಕು. ಅಲರ್ಜಿ, ನಿಮಗೆ ಸಾಮಾನ್ಯವಾಗಿ ಅಲರ್ಜೀಸ್ ಇದ್ದೇ ಇರುತ್ತೆ. ಬಟ್ ಇದ್ರ ಜೊತೆಗೆ ಹೇಗೆ ಈ ಪ್ರೆಸ್ಟೀಜ್ ಅಂದರೆ ನೀವೇನೇ ಮಾಡಲಿ ಒಂದು ರೀತಿಯಲ್ಲಿ ದೈವಿಕವಾಗಿ ಸಿಗುತ್ತೆ ನಿಮಗೆ. ಏನು ಪ್ರೆಸ್ಟೀಜ್ ಅಂದರೆ ನಾವು ಯಾವಾಗಲೂ ದೇವರು, ನಾವು ಹೇಳ್ತೀವಲ್ಲ ಪ್ರೀಸ್ಟ್ ಅಂತ ಹೇಳ್ತೀವಿ, ಯಾರನ್ನ ಪೂಜೆ ಮಾಡೋವಂಥವ್ರನ್ನ ಪ್ರೀಸ್ಟ್ ಅಂತ ಕರಿತೀವಿ. ಏನು ಅವರು ದೈವಿಕವಾಗಿರುವಂಥ ಎನರ್ಜಿ ಹೋಲ್ಡ್ ಮಾಡಿರ್ತಾರೆ. ಸೊ ನಿಮ್ಮ ಲೈಫಲ್ಲೂ ಏನೋ ಒಂದು ದೈವಿಕವಾಗಿರೋ ಎನರ್ಜಿ ನಿಮ್ಮನ್ನು ಖಂಡಿತ ಅದು ಪ್ರೊಟೆಕ್ಟ್ ಮಾಡ್ತಾನೆ ಇದೆ. ತುಂಬ ಜನ ನೀವು ಹೇಳ್ಬೋದು, ನನಗೆ ಈ ಮಾಟ ಮಂತ್ರ ಮಾಡ್ತಾ ಇರೋರು ಎಲ್ಲರೂ ಅವ್ರು ಮಾಡಿಸ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿರುತ್ತೆ ಮೇಡಮ್, ನನಗೆ ಅನಿಸುತ್ತೆ, ನನಗೆ ಅದು ಫೀಲ್ ಆಗುತ್ತೆ, ಬಟ್ ನನಗದು ಟಚ್ ಆಗ್ತಿದೆ, ನನಗದು ಸಮಸ್ಯೆ ಆಗ್ತಿದೆ, ಬಟ್ ನನಗೆ ಗೊತ್ತಾಗುತ್ತೆ. ಅಂದರೆ ಆ ಒಂದು ದೈವಿಕ ಎನರ್ಜಿ ಇದೆ. ಮೇ ಬಿ ಯು ಡೋಂಟ್ ಹ್ಯಾವ್ ಅ ರೆಸಿಸ್ಟೆನ್ಸ್ ಪವರ್. ಅದನ್ನು ನೀವು ಅದನ್ನು ತೆಗೆದು ಹಾಕೋದಕ್ಕೆ ಅಥವಾ ಅದನ್ನು ತಡೆ ಮಾಡಲಿಕ್ಕೆ ನಿಮಗೊಂದು ರೆಸಿಸ್ಟೆನ್ಸ್ ಪವರ್ ಸಿಗ್ತಿರೋದಿಲ್ಲ. ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಮೆಥಡ್. ನೀವು ಈ ಒಂದು ಬ್ರೇಸ್ಲೆಟ್ನ ಧರಿಸ್ಕೊಳ್ಳೋಂಥದ್ದು, ನಾನು ಹೇಳ್ದಂಗೆ ಟೇಬಲ್ ಮೇಲೆ ಇಡೋವಂಥದ್ದು ಇದ್ದರೆ ಈ ಒಂದು ವಿಶೇಷವಾಗಿರುವಂತಹ ಕ್ರಿಸ್ಟಲ್ ಟ್ರೀನ ನೀವು ಉಪಯೋಗಿಸುವಂಥದ್ದು ವೃಷಭ ರಾಶಿಯವರಿಗೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಗೇನ್ 100% ಹೆಲ್ತ್, ವೆಲ್ತ್ ಆ್ಯಂಡ್ ಸಂಪೂರ್ಣವಾಗಿರುವಂತಹ ಎನರ್ಜಿ. ಸೊ ಇಷ್ಟೆಲ್ಲ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.